ನಮಗೆ ಗ್ಯಾಸು ಅಭಾವ ಇರೋದ್ರಿಂದ ನಾವು ಈಗಾಗಲೇ ಒಂದು ವಾರದಿಂದನೇ ನಾವು ಇನ್ನೆಟ್ ಕಳಿಸಿದ್ವಿ ಮಂಜುನಾಥ ಏಜೆನ್ಸಿ ದೊಡ್ಡಬಳ್ಳಾಪುರದವ್ರಿಗೆ. ಅವರು ಕೊಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಮೂಮೆಂಟ್ಗೆ 10ನೇ ತಾರೀಕು ರಾತ್ರಿ ಇಲ್ಲ ನಾವು ಸಪ್ಲೈ ಕೊಡೋಕ್ಕಾಗ್ತಾ ಇಲ್ಲ, ನೀವೇನೋ ಪರ್ಯಾಯ ಏನಾರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳಿಗ್ಗೆ ದಿನ ಮಾಡಿದಾಗೆ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ದಿನ 9:30ಯಿಂದ 12:30 1 ಗಂಟೆವರೆಗೂ ತಿಂಡಿ ಕೊಡ್ತಾ ಇದ್ವಿ. ಮತ್ತೆ ಅನ್ನ ಸಾಂಬಾರು 3:30 4 ಗಂಟೆವರೆಗೂ ಕೊಡ್ತಾ ಇದ್ವಿ. ಈ ಗ್ಯಾಸ್ ಅಭಾವದಿಂದ ನಿನ್ನೆ 11ನೇ ತಾರೀಕಿಂದ 11ರಿಂದ 4 ಗಂಟೆವರೆಗೂ ತಿಂಡಿ ಕೊಟ್ಟಿದ್ದೀವಿ. ಅಂದ್ರೆ ಈಗ ಎಷ್ಟು ಸಿಲಿಂಡರ್ ಇದೆ ಇನ್ನು? ಸರ್ ನಮ್ಮಲ್ಲಿ 4 ನಿನ್ನೆಗೆ 6 ಸಿಲಿಂಡರ್ ಇತ್ತು, ಈಗ 4 ಇರಬೇಕು. 4 ಇದೆ. ಈಗ ಸಿಲಿಂಡರ್ ಖಾಲಿ ಆದ್ರೆ ಎಷ್ಟು ಸರ್? ಅದಕ್ಕೆ ನಾವು ಪರ್ಯಾಯ ಈಗಾಗಲೇ ಇವರು ಸೌದೆ ಸಪ್ಲೈ ಮಾಡೋರಿಗೆ ಹತ್ರ ಎಲ್ಲ ಮಾತಾಡಿದ್ವಿ. ಈ ದಿನ 12-1 ಗಂಟೆ ಒಳಗಡೆ ಸಪ್ಲೈ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಸ್ಟೋವ್ ಮತ್ತೆ ಶೆಡ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಈಗಾಗಲೇ ಅಲ್ಲಿ ಮಾಡಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಕೊಂತ ಇದ್ವಿ. ನಾಳೆಯಿಂದ ನಾವು ಸೌದೆ ಒಲೆಯಲ್ಲಿ ಮಾಡಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಅಂದ್ರೆ ಈಗ ಭಾನುವಾರ ಮಂಗಳವಾರ ಎಲ್ಲ ಎಷ್ಟು ಜನ ಭಕ್ತರು ಬಂದು ಊಟ ಮಾಡ್ತಾ ಇದ್ರು? ಸರ್ ಭಾನುವಾರ ಮಂಗಳವಾರ ಎಲ್ಲಾನು ಒಂದು 12ರಿಂದ 15 ಸಾವಿರದವರೆಗೂ ಬರೋರು ಭಕ್ತರು ಹಿಂದೆ. ಈಗ ಇತರೆ ದಿನಗಳಲ್ಲಿ ಈಗ 2,500ರಿಂದ 3,000 ಜನ ಬರ್ತಾ ಇದ್ದಾರೆ. ಈಗ ಈ ಎಕ್ಸಾಮ್ಸ್ ಅದು ಇದು ನಡೀತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಹಾಗಾಗಿ ನಾವು ಈಗ ತಿಂಡಿ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ಭಾನುವಾರಕ್ಕೆ ಅಷ್ಟೊತ್ತಿಗೆ ನೀವು ಸಮಸ್ಯೆ ಏನಾಗ್ದಂಗೆ ಮಾಡ್ಕೊಂತೀವಿ. ಸೌದೆಯಲ್ಲೇ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಹಿಂದೆ ಮಾಡಿದಷ್ಟು ಮಾಡದಿದ್ರು ಸ್ವಲ್ಪ ಒಂದು ಟೈಮಿಂಗ್ಸ್ ಹೆಚ್ಚು ಕಡಿಮೆ ಮಾಡ್ಕೊಂತೀವಿ. ಗ್ಯಾಸ್ ಇದ್ದಾಗ ಏನ್ ತಿಂಡಿ ಕೊಡ್ತಿದ್ರಿ, ಏನ್ ಊಟ ಕೊಡ್ತಿದ್ರಿ, ಈಗ ಏನ್ ಕೊಡ್ತೀರಾ ಸರ್? ಸರ್ ಗ್ಯಾಸ್ ಇದ್ದಾಗ ನಾವು ಬೆಳಿಗ್ಗೆ 9:30ಯಿಂದ 12:30ವರೆಗೂ ಏನಾರ ಒಂದು ಬಾತು, ಟೊಮಾಟೊ ಬಾತು, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು ಜೊತೆಯಲ್ಲಿ. ಹಾಗಾಗಿ ಇದು ಏನು ಬಿಸಿಬೇಳೆ ಬಾತು, ಚಿತ್ರಾನ್ನ, ಪುಳಿಯೋಗರೆ ದಿನ ಒಂದೊಂದು ತರದ್ದು ಮಾಡಿ ಒಂದು 9:30ರಿಂದ 12:30ವರೆಗೂ ಕೊಡ್ತಾ ಇದ್ವಿ. ಆಮೇಲೆ ಅನ್ನ ಸಾಂಬಾರು, ಮಜ್ಜಿಗೆ ಅನ್ನ, ಸಿಹಿ ಪೊಂಗಲ್ಲು 3:30 4 ಗಂಟೆವರೆಗೂ ರೆಗ್ಯುಲರ್ ಕೊಡ್ತಾ ಇದ್ವಿ. ಈಗ ಗ್ಯಾಸ್ ಅಭಾವ ಆಗಿರೋದ್ರಿಂದ ನಾವು ಒಂದು ಐಟಮ್ ಮಾಡಿಬಿಟ್ಟು ದೊನ್ನೆಯಲ್ಲಿ ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ವಿ ಸರ್. ಈಗ ತಕ್ಷಣಕ್ಕೆ ಬರೀ ಜೊನ್ನೆಯಲ್ಲಿ ಕೊಡ್ತೀವಿ. ಮೊದಲು ತಟ್ಟೆಯಲ್ಲಿ ಕೊಡ್ತಾ ಇದ್ವಿ. 2 ಐಟಮ್ 3 ಐಟಮ್ ಇರ್ತಿತ್ತು. ಈಗ ಒಂದೇ ಐಟಮ್ ಇರೋದ್ರಿಂದ ನಾವು ದೊನ್ನೆಯಲ್ಲಿ ಕೊಟ್ಟು ಭಕ್ತರಿಗೆ ಸುಧಾರಣೆ ಮಾಡ್ತಾ ಇದ್ವಿ. ನಿಮ್ಮ ಹೆಸರು ಸರ್? ನಾರಾಯಣ ಸ್ವಾಮಿ. ನಾವು ಅನ್ನದಾನ ಗುಮಾಸ್ತರು.